Hello everyone, welcome you all. So today we are going to study about the public distribution system. See, public distribution system is nothing but the ration shop, ration ಅಂಗಡಿ ಅಂತ ಹೇಳ್ತೀವಲ್ಲ. Okay, that is what is known as the public distribution system. ಅಥವಾ ಇದನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತಲೂ ಕೂಡ ಹೇಳ್ತೀವಿ ರೇಷನ್ ಅಂಗಡಿಗಳು. ಓಕೆ, ಸೊ ಎಲ್ಲಿ ನಮಗೆ ಅಕ್ಕಿ ಗೋಧಿ ಕಡಿಮೆ ರೇಟಲ್ಲಿ ಸಿಗುತ್ತೆ, ಓಕೆ, ಅದನ್ನು ನಾವು ರೇಷನ್ ಶಾಪ್ಸ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಹಿಸ್ಟ್ರಿನ ನಾವು ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಇಸ್ ಹಿಸ್ಟ್ರಿ ಅನ್ನೋದು ನೋಡೋದಾದರೆ, so its history will go back to the colonial period, that is during British times. So during the World War II in 1942, so this ration shop was established in Bombay, that is mainly to deal with the food shortage. Okay, so World War II time allu saita idana ee ಒಂದು ರೇಷನ್ ಶಾಪ್ಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಬ್ರಿಟಿಷರು, ಆ್ಯಂಡ್ ಲೇಟರ್ ಇಟ್ ವಾಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು other cities. Madlu Bombay, and it was later extended to other cities such as Madras, Bengal, etc. And after the independence, after India's independence, so ಏನಾಗ್ತದೆ ಅಂತ ಹೇಳಿದ್ರೆ, ಸೊ 1950s ಟೈಮಲ್ಲಿ ದಿಸ್ PDS, ದಿಸ್ ವಾಸ್ ಇಟ್ ಬಿಕೇಮ್ ಯೂನಿವರ್ಸಲ್ ಇನ್ ಇಂಡಿಯಾ. ಯೂನಿವರ್ಸಲ್ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆಯಲ್ಲೂ, ಪ್ರತಿಯೊಂದು ಹಳ್ಳಿ ಆಗಲಿ ಸಿಟಿ ಆಗಲಿ ಈ PDS ವ್ಯವಸ್ಥೆಯನ್ನು ತರಲಾಗ್ತದೆ. ಅದಾದಮೇಲೆ 1960s ಗ್ರೀನ್ ರೆವಲ್ಯೂಷನ್, ಓಕೆ, ಅದಾದಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965ನಲ್ಲಿ, ಆ್ಯಂಡ್ ಆಲ್ಸೋ CACP. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗ್ರೀನ್ ರೆವಲ್ಯೂಷನ್ ಇದನ್ನು ಹೇಳಿದ್ದೀನಿ, CACP, FCA ಇದೆಲ್ಲ, ಓಕೆ, ಇವೆಲ್ಲ ಬರ್ತದೆ. ಆ್ಯಂಡ್ ಆಲ್ಸೋ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಎಲ್ಲ ವ್ಯವಸ್ಥೆಯ ಕಾರಣಕ್ಕಾಗಿ ಈ PDS ಅನ್ನೋದು ತುಂಬಾ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ ಇಂಡಿಯಾದಲ್ಲಿ. ಪ್ರತಿಯೊಂದು ಹಳ್ಳಿ, ಓಕೆ, ರೂರಲ್ ಏರಿಯಾ, ಅರ್ಬನ್ ಏರಿಯಾ, ಓಕೆ, ಎಲ್ಲ ಕಡೆಯೂ ಇದು ಸ್ಪ್ರೆಡ್ ಆಗುತ್ತೆ. ಯಾವಾಗ ಅಂತ ಹೇಳಿ, ಇಟ್ ಈಸ್ ಬೈ 1980 ಅನ್ನೋಷ್ಟೊತ್ತಿಗೆ ನಮ್ಮ ಇಡೀ ಭಾರತದಾದ್ಯಂತ ಇದು ಸ್ಪ್ರೆಡ್ ಆಗುತ್ತೆ. ಲೇಟರ್ ಇನ್ 1992, ಸೊ ದೆ ಬ್ರಾಟ್ ರಿವ್ಯಾಂಪ್ಡ್ PDS. ರಿವ್ಯಾಂಪ್ಡ್ PDS ಇಸ್ ನಥಿಂಗ್ ಬಟ್ ಈ PDSನ ಒಂದಿಷ್ಟು ಸುಧಾರಣೆಗಳನ್ನು ತೊಗೊಂಡು ಬಂದು ರಿವ್ಯಾಂಪ್ಡ್ PDS ಅಂತ ಹೇಳ್ತಾರೆ. ಸೊ ದಿಸ್ ಟಾರ್ಗೆಟೆಡ್ ನಿಯರ್ಲಿ 1700 ಬ್ಯಾಕ್ವರ್ಡ್ ರೀಜನ್ಸ್, ಓಕೆ, ಹಿಂದುಳಿದಂಥ ಪ್ರದೇಶಗಳನ್ನು ಟಾರ್ಗೆಟ್ ಮಾಡ್ತು. ಆ್ಯಂಡ್ ಬೈ 1997 ವಿ ಎಂಟರ್ಡ್ ಟು ದ ಟಾರ್ಗೆಟೆಡ್ PDS ಸಿಸ್ಟಮ್. ಸೊ ಇಲ್ಲಿ ನೋಡಿ, ಈ ವರ್ಡ್ ಟಾರ್ಗೆಟೆಡ್ PDS, ಟಾರ್ಗೆಟೆಡ್ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಟಾರ್ಗೆಟ್ ಫ್ಯೂ ಸೆಕ್ಷನ್ಸ್ ಆಫ್ ದ ಪೀಪಲ್ ದಟ್ ಈಸ್ ಬಿಲೋ ಪವರ್ಟಿ ಲೈನ್. ಓಕೆ, ಇಲ್ಲಿ ಏನು ಮಾಡ್ತಾರೆ ಟಾರ್ಗೆಟೆಡಲ್ಲಿ, ಸೊ ನೌ ದೇ ವಿಲ್ ಡಿವೈಡ್ ದ ಪಾಪ್ಯುಲೇಷನ್ ಇಂಟು 2. ಸೊ ದಿಸ್ ಈಸ್ APL, ಓಕೆ, ದಿಸ್ ಈಸ್ BPL, ಓಕೆ, ಬಿಲೋ ಪವರ್ಟಿ ಲೈನ್, ಎಬೋ ಪವರ್ಟಿ ಲೈನ್, ದಿಸ್ ಇಸ್ ದ ಪವರ್ಟಿ ಲೈನ್. ಓಕೆ, ಪವರ್ಟಿ ಲೈನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ಸೊ ದಿಸ್ ಇಸ್ APL ಆ್ಯಂಡ್ BPL. ಸೊ ಈಗ ವಿ ಟಾರ್ಗೆಟೆಡ್ ದಿಸ್ BPL families, that is what is targeted PDS. And by 2000 we came up with a new scheme that was Antyodaya Anna Yojana. Antyodaya, so the word Antyodaya means it is the poorest or the last person, poorest of the poor, or you can say the last person. This poorest of poor ಅಂತ ಹೇಳಿದ್ರೆ these are below even the category of BPL category ಏನಿರ್ತಾರಲ್ಲ ಇವರಿಗಿಂತನೂ ಪೋರ್ ಅಂತ ಹೇಳಿದ್ರೆ ದಟ್ ಈಸ್ ಅಂತ್ಯೋದಯ ಅನ್ನ ಯೋಜನಾ ಅಂಥೇಳಿ ಇನ್ನೊಂದು ಸ್ಕೀಮನ್ನು ತರಲಾಗ್ತದೆ. ಆ್ಯಂಡ್ ಲೇಟರ್ ಇನ್ 2013 ದ ಗೌರ್ಮೆಂಟ್ ಕೇಮ್ ಅಪ್ ವಿತ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಓಕೆ, 2013. ಸೊ ಇಲ್ಲಿ ನೋಡಿ, ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಾವು ಏನೇನು ಸ್ಕೀಮ್ಸ್ ತೊಗೊಂಡು ಬಂದ್ವಿ, PDS ಶಾಪ್, ಓಕೆ, ಇದೆಲ್ಲ ಏನಿದೆಯಲ್ಲ, ಇಟ್ ವಾಸ್ ನಾನ್ ಸ್ಟ್ಯಾಚ್ಯುಟರಿ ಪ್ರೊಸೆಸ್. ಅಂದರೆ ಯಾವುದೇ ಒಂದು ಲಾ ಇದ್ದಿಲ್ಲ, ದೇರ್ ವಾಸ್ ನೋ ಲೀಗಲ್ ಬ್ಯಾಕಿಂಗ್ ಫಾರ್ ದಿಸ್. ಬಟ್ 2013 ಇಟ್ ಗೇವ್ ಅ ಲೀಗಲ್ ಬ್ಯಾಕಿಂಗ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸೊ ಹಿಂದೆ ಏನು ಲಾ ಇದ್ದಿಲ್ಲಲ್ವಾ, ಸೊ ದೇರ್ ಗೌರ್ಮೆಂಟ್ ವಾಸ್ ನಾಟ್ ಮ್ಯಾಂಡೇಟೆಡ್ ಟು ಎಸ್ಟಾಬ್ಲಿಷ್ ದ PDS ಶಾಪ್ಸ್. ಬಟ್ ನೌ ಥ್ರೂ NFSA, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ದಿಸ್ ವೆನ್ ಲಾ ವಾಸ್ ಪಾಸ್, ನೌ ಇಟ್ ಬಿಕೇಮ್ ಕಂಪಲ್ಷನ್ ಅಪಾನ್ ದ ಗೌರ್ಮೆಂಟ್ ಟು provide the food grains at lower cost to the people to ensure food security. Okay, this was the main difference. So then what are the objectives of PDS? So firstly, it will ensure food security, ಆಹಾರದ ಭದ್ರತೆಯನ್ನು ನೋಡ್ಕೊಳ್ತದೆ. Second one, it will stabilize prices of essential commodities. ಯೂಶಲಿ ನೋಡಿ, ನಮಗೆ ರೇಷನ್ ಶಾಪ್ ಅಂದರೆ ಫುಡ್ ಸೆಕ್ಯೂರಿಟಿ ಅನ್ನೋದು ಮಾತ್ರ ಗೊತ್ತಿರುತ್ತೆ, ಬಟ್ ಇದು ನಮಗೆ ಗೊತ್ತಿರಲ್ಲ. ಇಟ್ ವಿಲ್ ಸ್ಟೆಬಿಲೈಸ್ ದ ಪ್ರೈಸ್ ಆಫ್ ಎಸೆನ್ಷಿಯಲ್ ಕಾಮೊಡಿಟೀಸ್. ಎಸೆನ್ಷಿಯಲ್ ಅಂತ ಹೇಳಿದ್ರೆ ಫುಡ್ ಗ್ರೇನ್ಸ್. ಸೊ ಯಾವ ಥರ ಸ್ಟೆಬಿಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ,
ಸಪೋಸ್ ಇವಾಗ ರೈಸ್ ಇದೆ ಅಂತ ಉದಾಹರಣೆ ತಗೊಳ್ಳಿ. ಸೊ ಈ ರೈಸ್ನ ಸಪ್ಲೈ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಸಪ್ಲೈ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಸೊ ಇದರ ಬೆಲೆ ಏನಿದೆ ಅದು ಕಡಿಮೆ ಆಗುತ್ತೆ. ಓಕೆ, ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಬೆಲೆ ಕಡಿಮೆ ಆದಾಗ ಏನಾಗ್ಬಿಡುತ್ತೆ, ನಮ್ಮ ರೈತರಿಗೆ ಇದರಿಂದ ಜಾಸ್ತಿ ದುಡ್ಡು ಬರೋಲ್ಲ. ಓಕೆ, ದೇ ವಿಲ್ ನಾಟ್ ಗೆಟ್ ದ ರಿಕ್ವೈರ್ಡ್ ರೆಮ್ಯುನರೇಷನ್. ಓಕೆ, ಸೊ ಹಿಂಗಾದಾಗ ಏನು ಮಾಡುತ್ತೆ, ದ FCI ವಿಲ್ ಪರ್ಚೇಸ್ ದಿಸ್ ಫುಡ್ ಗ್ರೇನ್ಸ್. ರೈಸನ್ನು ಇದೇನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಓಕೆ, ಇದು ಒಂದು ರೀತಿ. ಇನ್ನೊಂದು ಥರ ತೊಗೊಳ್ಳಿ, ಇವಾಗ ಇದೇ ರೈಸು ಸಪ್ಲೈ ಕಡಿಮೆ ಇದೆ. ಓಕೆ, ವೆನ್ ದರ್ ಇಸ್ ಲೆಸ್ ಸಪ್ಲೈ, ಇದೇನಾಗುತ್ತೆ, ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಬೆಲೆ ಜಾಸ್ತಿ ಆದಾಗ ಕನ್ಸ್ಯೂಮರ್ಸಿಗೆ ಇದು ಹೊರೆ ಆಗುತ್ತೆ. ಓಕೆ, ಬೆಲೆ ಕಡಿಮೆ ಆದಾಗ ಫಾರ್ಮರ್ಸಿಗೆ ಹೊರೆ ಆಗುತ್ತೆ, ಬೆಲೆ ಜಾಸ್ತಿ ಆದರೆ ಕನ್ಸ್ಯೂಮರ್ಸಿಗೆ ಹೊರೆ ಆಗ್ತದೆ. ಸೊ ಅವಾಗ ಏನು ಮಾಡುತ್ತೆ, ದಿಸ್ FCI ವಿಲ್ ಸೆಲ್ ದ ಸ್ಟೋರ್ಡ್ ರೈಸ್. ಅವ್ರ ಹತ್ರ ಇರ್ತಕ್ಕಂಥ ಸ್ಟೋರ್ ರೈಸ್ ಏನಿತ್ತಲ್ಲ ಅದನ್ನು ಇವರು ಮಾರ್ತಾರೆ ಮಾರ್ಕೆಟಲ್ಲಿ. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಸ್ಟೆಬಿಲೈಸ್ ದ ಪ್ರೈಸಸ್. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಈಸ್ ಟು ಡಿಸ್ಟ್ರಿಬ್ಯೂಟ್ ಸಬ್ಸಿಡೈಸ್ಡ್ ಫುಡ್ ಗ್ರೇನ್ಸ್ ಟು ಪೂರ್. ಓಕೆ, ಬಡವರಿಗೆ ಸಬ್ಸಿಡಿನಲ್ಲಿ ನಾವು ಫುಡ್ ಗ್ರೇನ್ಸನ್ನು ಕೊಡಬೇಕು ಅಂತಕ್ಕಂಥದ್ದು. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಇಟ್ ವಿಲ್ ಕಂಟ್ರೋಲ್ ಹೋರ್ಡಿಂಗ್ ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟಿಂಗ್. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕಂಟ್ರೋಲ್ ದ ಹೋರ್ಡಿಂಗ್ ಅಂತ ಹೇಳಿದ್ರೆ ಪ್ರೈವೇಟ್ ಏಜೆನ್ಸಿಗಳು ಅತಿ ಹೆಚ್ಚು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋದು. ಓಕೆ, ಸೊ ದಟ್ ಈಸ್ ನಾಟ್ ಇಸ್ ಹೋರ್ಡಿಂಗ್. ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಲೀಗಲ್ ಚಾನಲನ್ನು ಬಿಟ್ಟು ಬೇರೆ ಕಡೆ ಮಾರೋದು, ಅದನ್ನು ನಾವು ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಇವುಗಳನ್ನು ತಡೆಯೋದು ಇದರ ಒಂದು ಉದ್ದೇಶ. So now let's understand the process. So what is the process of the PDS work? ಏನು ಪ್ರಾಸೆಸ್ ಇದೆ ಅಂತ ಹೇಳಿದ್ರೆ, ಸೊ ಫಸ್ಟ್ಲಿ ದ ಪ್ರಾಸೆಸ್ ಈಸ್ ಪ್ರೊಕ್ಯೂರ್ಮೆಂಟ್. ಬೇರೆತಕ್ಕಂತಹ ಆಹಾರ ಧಾನ್ಯಗಳನ್ನು ನಾವು ಖರೀದಿ ಮಾಡ್ಕೋಬೇಕಲ್ಲ, ಪ್ರೊಕ್ಯೂರ್ಮೆಂಟ್. ದಟ್ ಈಸ್ ಡನ್ ಬೈ FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಆ್ಯಂಡ್ ಅಲಾಂಗ್ ವಿತ್ ದಿಸ್ ದೇರ್ ಆರ್ ಸಮ್ ಸ್ಟೇಟ್ ಏಜೆನ್ಸೀಸ್. ಓಕೆ, ರಾಜ್ಯಗಳಿರ್ತಕ್ಕಂಥ ಒಂದಿಷ್ಟು ಸಂಸ್ಥೆಗಳು ಕೂಡ ಫುಡ್ ಪ್ರೊಕ್ಯೂರ್ಮೆಂಟಲ್ಲಿ ಇರ್ತವೆ, ಮೇನ್ಲಿ FCI ಆ್ಯಂಡ್ ಸಮ್ ಆಫ್ ದ ಸ್ಟೇಟ್ ಏಜೆನ್ಸೀಸ್ ಆಲ್ಸೋ. So this FCI will procure the food at minimum support price. And second thing is storage. So the food grains will be stored in FCI godowns and even state warehouse ಅಂದರೆ ಉಗ್ರಾಣ ಅಂತ ಹೇಳ್ತೀವಲ್ಲ, ಸ್ಟೇಟ್ ವೇರ್ಹೌಸ್ ಅಲ್ಲೂ ಕೂಡ ಇರ್ತವೆ, FCI ಗೋಡೌನ್ಸ್ ಅಲ್ಲೂ ಕೂಡ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಥರ್ಡ್ process is allocation. So who will allocate the food grains ಅಂದರೆ it is the central government. So they will allocate food grains to states and union territories. So this allocation idella, this is based mainly on National Food Security Act 2013. And the act mele, so it will cover the states and the population. Okay, on this basis the central government will allocate the food grains. So and the fourth one is transportation. So in case of transportation, the grains will be moved from FCI depots to the state depots. Transportation, because FCI godowns are store ಆಗಿರ್ತದೆ. So from there they will transport to the state godowns, and from state godowns or the warehouses it will go to the ration shops ಅಥವಾ ಇದನ್ನು ಫೇರ್ ಪ್ರೈಸ್ ಶಾಪ್ ಅಂತ ಕೂಡ ಹೇಳ್ತೀವಿ, ನ್ಯಾಯಬೆಲೆ ಅಂಗಡಿ. ಸೊ ನೀವು ರೇಷನ್ ಶಾಪ್ ಅಂದರೆ ಹೊರಗಡೆ ಬರ್ತಿರ್ತಾರೆ ನ್ಯಾಯಬೆಲೆ ಅಂಗಡಿ ಅಂತೇಳಿ. ಸೊ ಫೇರ್ ಪ್ರೈಸ್ ಶಾಪ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ process will be distribution. Who will distribute them? They will be distributed by these ration shops. Okay, ration shops. Who will for whom? That is to the ration card holders. So these ration card holders, they will buy the food grains at subsidized price. Okay, ತುಂಬ ಕಡಿಮೆ ಬೆಲೆಯಲ್ಲಿ, ₹3 ₹5 ಇದೆಯಲ್ಲ. ಸೊ ಆ ಸಬ್ಸಿಡೈಸ್ ರೇಟಲ್ಲಿ they will buy these food grains. So now let's see some of the data which is related to the NFSA, National Food Security Act 2013. So this NFSA, this covers nearly 75% of the rural population and 50% of the urban population. ಓಕೆ, ಹಳ್ಳಿಯಲ್ಲಿ 75% ಜನ ಈ ಒಂದು ರೇಷನ್ ಶಾಪ್ಸ್ ಅಥವಾ ಫೇರ್ ಪ್ರೈಸ್ ಶಾಪ್ ಅಡಿ ಬರ್ತಾರೆ, ವೇರ್ ಅರ್ಬನಲ್ಲಿ 50% ಬರ್ತಾರೆ. ಸೊ ಆಲ್ ಟುಗೆದರ್ ದೇರ್ ವಿಲ್ ಬಿ ನಿಯರ್ಲಿ 67% ಆಫ್ ಟೋಟಲ್ ಇಂಡಿಯಾಸ್ ಪಾಪ್ಯುಲೇಷನ್ ಸೊ ಹೂ ಗೆಟ್ ಬೆನಿಫಿಟ್ಸ್ ಫ್ರಮ್ ದಿಸ್ ಆ್ಯಕ್ಟ್. ಸೊ ವಾಟ್ ಈಸ್ ದ ಎಂಟೈಟಲ್ಮೆಂಟ್? ಸೊ ಅಂದರೆ ಈ ಒಂದು ಆ್ಯಕ್ಟ್ ಅಡಿ ಏನನ್ನು ಕೊಡಲಾಗುತ್ತೆ ಜನರಿಗೆ. ಸೊ ವಾಟ್ ವಿಲ್ ಬಿ ದ ಎಂಟೈಟಲ್ಮೆಂಟ್? ಸೊ ದಿಸ್ ಎಂಟೈಟಲ್ಮೆಂಟ್ ಸೊ ವಿಲ್ ಕವರ್ ದ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್. ಸೊ ಯಾರ ಹತ್ರ BPL ಕಾರ್ಡ್ ಇರುತ್ತಲ್ಲ, ಸೊ ದೇ ಆರ್ ದ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್. ಸೊ ವೇರ್ ದೇ ವಿಲ್ ಬಿ ಗಿವನ್ 5 kg ಆಫ್ ಫುಡ್ ಗ್ರೇನ್ಸ್ ಪರ್ ಪರ್ಸನ್, ಓಕೆ, ಪರ್ ಮಂತ್ ಎಟ್ ಸಬ್ಸಿಡೈಸ್ಡ್ ಪ್ರೈಸ್. ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿ ತಿಂಗಳು 5 kg ಫುಡ್ ಗ್ರೇನ್ಸ್ ಅನ್ನು ಕೊಡಬೇಕು.
ಸೊ ವೇರ್ ಆ್ಯಸ್ ದ ಅಂತ್ಯೋದಯ ಅನ್ನ ಯೋಜನಾ ಇದರಲ್ಲಿ ಬರ್ತಕ್ಕಂಥ ಬೆನಿಫಿಷಿಯರೀಸ್ ದೇ ವಿಲ್ ಗೆಟ್ ನಿಯರ್ಲಿ 35 kg ಆಫ್ ಫುಡ್ ಗ್ರೈನ್ಸ್. ದಿಸ್ ಈಸ್ ಫಾರ್ ಪರ್ ಹೌಸ್ ಹೋಲ್ಡ್, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿದೆಯಲ್ಲ, ದಿಸ್ ಈಸ್ ಪರ್ ಪರ್ಸನ್, ಒಬ್ಬ ವ್ಯಕ್ತಿಗೆ. ಇಲ್ಲಿ ಒಂದು ಕುಟುಂಬಕ್ಕೆ 35 kg ಪರ್ ಮಂತ್. ಅವ್ರು ಎಷ್ಟಾದರೂ ಇರಲಿ ಕುಟುಂಬದಲ್ಲಿ, ಓಕೆ, ಒಂದು ಕುಟುಂಬ ಅಂತ ಹೇಳಿ ಅವರಿಗೆ 35 kg ಆಫ್ ಫುಡ್ ಗ್ರೈನ್ಸ್ ವಿಲ್ ಬಿ ಗಿವನ್. ಸೊ ವಾಟ್ ವಿಲ್ ದ ಪ್ರೈಸಸ್ ಅಂಡರ್ ದ NFSA ಅಂತ ಹೇಳಿದ್ರೆ, ಇಟ್ ಈಸ್ ಫಿಕ್ಸ್ಡ್ ದ್ಯಾಟ್ ರೈಸ್ ವಿಲ್ ಬಿ ಗಿವನ್ ಎಟ್ ₹3 per kg, okay, whereas wheat, ಗೋಧಿ, it will be given at ₹2 per kg, and the coarse grains, coarse grains ಅಂತ ಹೇಳಿದ್ರೆ ಬೇಳೆ ಅಂತ ಬರುತ್ತಲ್ಲ ಅದನ್ನು, that will be ₹1 per kg. So this is the highly subsidized price. So now you might ask me a question, ಸರ್ ಕರ್ನಾಟಕದಲ್ಲಿ ಅನ್ನಭಾಗ್ಯ ಅಂತ ಯೋಜನೆ ಮಾಡಿದ್ದಾರೆ ಸರ್, ಇದರಲ್ಲಿ ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾರಲ್ಲ ಸರ್, ಮತ್ತು ಇದರಲ್ಲಿ ನೀವು ₹3 kg ₹2 ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ಫಿಕ್ಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಈ ರೇಟಲ್ಲಿ ಸ್ಟೇಟ್ಸಿಗೆ ಕೊಡುತ್ತೆ, ನೀವು ಈ ರೇಟಲ್ಲಿ ಮಾರಬೇಕು ಅಂತ. ಓಕೆ, ಸೊ ಬಟ್ ಇಲ್ಲಿ ಏನು ಮಾಡ್ತಾರೆ, ಅನ್ನಭಾಗ್ಯ ಯೋಜನೆ ಅಡಿ ಈ ₹3 ₹2 ಏನು ಜನರಿಂದ ತೊಗೋಬೇಕಲ್ಲ, ಇದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಏನಿದೆಲ್ಲ, ದೇ ವಿಲ್ ಪೇ ಟು ದ ಸೆಂಟರ್. ಸೊ ದಟ್ ಇಸ್ ವೈ ಅನ್ನಭಾಗ್ಯ ಯೋಜನೆ ಅಡಿ ಎಲ್ರಿಗೂ ಫ್ರೀಯಾಗಿ ಸಿಗ್ತಾ ಇರೋದು ಇವಾಗ. ಓಕೆ, ಸೊ ದಿಸ್ ಈಸ್ ಎಂಟೈರ್ಲಿ ಅಬೌಟ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.